ವೆಲ್ಕಮ್ ಬ್ಯಾಕ್ ಟು ಪುಣ್ಯ ಪುಟಾಣಿ ಲೋಕ ಯೂಟ್ಯೂಬ್ ಚಾನಲ್. ಇವತ್ತೊಂದು ಹೊಸ ರೆಸಿಪಿ ಪಾನಿ ಮತ್ತು ಪೂರಿ ಹೇಗೆ ಮಾಡೋದು ನೋಡ್ಕೊಬರೋಣ ಬನ್ನಿ. ಈಗ ಕಡಲೆಕಾಳನ್ನ ನಾನು ಮೊದಲೇ ನೆನೆಸಿಟ್ಟಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ 3 ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಥರ. ಈಗ ನೀರು, ಕಡಲೆಕಾಳು ಮತ್ತು ಆಲೂಗಡ್ಡೆನ 2 ವಿಜಿಲ್ ಹಾಕ್ಸ್ಕೊಬರೋಣ. ಪಾನಿಗೆ ಏನೇನು ಬೇಕು ಅಂತ ನೋಡ್ಕೊಬರೋಣ ಬನ್ನಿ. ಒಂದು 10 ಮೆಣಸು, 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, 5 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸ್ವಲ್ಪ ಹಾಕ್ತಾಯಿದ್ದೀನಿ, ಪುದೀನ ಸ್ವಲ್ಪ ಹಾಕ್ತಾಯಿದ್ದೀನಿ, ಶುಂಠಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ರುಬ್ಕೊಬರೋಣ. ಇದನ್ನ ಹಾಕೋತಿದ್ದೀನಿ. ಇದನ್ನ ಹಾಕ್ಕೊಂಡು ಈಗ ಮಸಾಲೆಗೆ, ಸುವಾಸನೆಗೆ ಕ್ವಾಲಿಟಿ ಅವ್ರದ್ದು ಪಾನಿಪುರಿ ಮಸಾಲ ಪೌಡ್ರು 1 ಟೀ ಸ್ಪೂನ್ ತೊಗೋತಿದ್ದೀನಿ ಫ್ರೆಂಡ್ಸ್. ಇದನ್ನ ಹಾಕಿದ್ರೆ ತುಂಬ ಡಿಫ್ರೆಂಟ್ ಇರುತ್ತೆ ಪಾನಿಪುರಿ, ಹಾಗಾಗಿ ನಾನು ಇದನ್ನ ತೊಗೊಂಡಿದ್ದೀನಿ 1 ಸ್ಪೂನು. ನೆಕ್ಸ್ಟು ಹುಳಿ ಹುಳಿಯಾಗಿರಲಿ ಅಂತ ಸ್ವಲ್ಪ ಹುಣಸೆ ರಸ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಪಾನಿಗೆ. ಈಗ ಅರ್ಧ ಕಟ್ ಮಾಡ್ಕೊಂಡಿರೋ ನಿಂಬೆಹಣ್ಣು ಹಾಕ್ಕೊಳ್ಳೋಣ. ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ, ಖಾರವಾಗಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನಾನೀಗ 1 ಚಮ್ ನೀರು ಹಾಕ್ಕೋತೀನಿ. ಅಷ್ಟಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ, ಹಾಗಾಗಿ ನಾನು ಇಲ್ಲಿ 1 ಚಮ್ ನೀರು ಹಾಕ್ಕೋತಿದ್ದೀನಿ ಫ್ರೆಂಡ್ಸ್ ಪಾನಿಗೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಫೈನಲ್ಲು ನೋಡಿ ಫ್ರೆಂಡ್ಸ್, ಹೀಗಿದೆ ಫ್ರೆಂಡ್ಸ್. ಇದು ಪೂರಿ ಅಂಗಡಿಯಿಂದ ತಂದಿರೋದು, ರೆಡಿಮೇಡ್ ಸಿಗುತ್ತಲ್ಲ ಅದನ್ನ ಈಗ ಈ ಥರ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಎಣ್ಣೆಗೆ ಹಾಕ್ಕೊಂಡ್ರೆ ಗರಿ ಗರಿಯಾದ ಪೂರಿ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿರುತ್ತೆ. ನಾನು ಆಗಲೇ ಒಂದು ಸತಿ ಟ್ರೈ ಮಾಡಿದ್ದೀನಿ, ಹಾಗಾಗಿ ನಾನು ಇದನ್ನ ಅಂಗಡಿಯಿಂದನೇ ತಂದ್ಕೊಂಡು ಯಾವಾಗಲೂ ಪೂರಿನ ಪ್ರಿಪೇರ್ ಮಾಡ್ತೀನಿ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ. ಅಂಗಡಿಲೋಗಿ ಪೂರಿ ಕೇಳಿದ್ರೆ ಕೊಡ್ತಾರೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಪೂರಿ ಒಳಗಡೆ ತುಂಬಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಕಡಲೆ ಬೇಯಿಸಿಟ್ಕೊಂಡಿದ್ದೀನಿ, 2 ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ, ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ಆಲೂಗಡ್ಡೆ ಬೇಯಿಸಾಕೊಂಡಿದ್ದೀನಿ. ಆಲೂಗಡ್ಡೆಗೆ ಕಡಲೆಕಾಳಿಗೆ ಫಸ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ರೆಡಿ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಬನ್ನಿ. ಆಲೂಗಡ್ಡೆನೆಲ್ಲ ಈಗ ಮ್ಯಾಶ್ ಮಾಡ್ಕೊಳ್ಳೋಣ ಈ ಥರ. ಕ್ಯಾರೆಟ್ ಹಾಕ್ಕೊಳ್ಳೋಣ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ, ಈರುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಾವು ಈಗ ಇದನ್ನ ಫೈನಲ್ ಆಗಿ ಈ ಥರ ಬಂದಿದೆ ಫ್ರೆಂಡ್ಸ್ ಪೂರಿ ಪಾನಿ. ನಾನು ಮಾಡುವ ರೆಸಿಪಿಗಳು ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.